ಸುಮ್ಮನೆ ಸ್ಕ್ಯಾಮ್ ಮಾಡೋದು. ಬರ್ತಾನೆ 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 ಅಂತೇಳಿ ಲಾಸ್ಟಿಗೆ ಹೋಗುದು, ಬರೋದೇ ಇಲ್ಲ. ಬಂದರೆ ಸರಿ ಬರಬೇಕು ಮಳೆ, ಇಲ್ಲರೂ ಬರಬಾರ್ದು. ಕಾಪಾಟ್ಕೊಂಡು ಹೋಗ್ತಿದ್ದಾರೆ ಮಾರೆ ಪಿಕಪ್ಪಲ್ಲಿ. ಹಬ್ಬ, ಇಲ್ಲೊಂದು ದೊಡ್ಡ ಮರ ಉಂಟು ನೋಡಿ, ಇದು ಇದೆ 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 ಇದೆ. ಅದಕ್ಕೊಂದು ಎಷ್ಟು ಪ್ರಾಯ ಆಗಿರ್ಬೋದೇನೋ, ನಮ್ಮ ಡಬಲ್ ಪ್ರಾಯ ಆಗಿರ್ಬೋದು ಅದಕ್ಕೆ. ಬಟ್ ಬೇಜಾರಿನ ಸಂಗತಿ ಅಂತ ಹೇಳಿದರೆ ಡೆಫಿನೆಟ್ಲಿ ಸುಮಾರು ಮರಗಳು ಹೋಗ್ತದೆ, ಸಾವಿರಾರು ಮರಗಳು ಹೋಗ್ಬೋದು. ಫೇವ್ರೆಟ್ ಸ್ಟ್ರೆಚ್ ಆಫ್ ಚಾರ್ಮಾಡಿ ಘಾಟ್. ಇಲ್ಲಿ ಫುಲ್ ಫಾಗ್ ಕವರ್ ಆಗಿದೆ. ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ದ ಫುಲ್ ಟ್ಯಾಂಕ್ ಆಫ್ ಫ್ಯೂಲ್. ಈಗಷ್ಟೊಂದು 11 ಲೀಟ್ರ್ ಪೆಟ್ರೋಲ್ ಹಾಕಿಸಿ ಈಗ ರೈಡಿಗೆ ಹೊರಡ್ತಿದ್ದಾವೆ. ಇವತ್ತು ಡೇಟ್ ಬಂದು May 4th. ಈ ವಿಡಿಯೋ ಯಾವಾಗ ನೋಡ್ತೀರಿ ಗೊತ್ತಿಲ್ಲ. ಮೇ ಬಿ ಆಫ್ಟರ್ 2 months, ಆಫ್ಟರ್ 3 months, ಆಫ್ಟರ್ ಅ ಮಂತ್, ಐ ಡೋಂಟ್ ನೋ. ಇವತ್ತು ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಒಂದು ಫುಲ್ ಡೇ ರೈಡ್ ಹೋಗ್ತಿದ್ದಾನೆ. ಆ್ಯಂಡ್ ಇವತ್ತಿನ ಪ್ರಯಾಣ ಎಲ್ಲಿಗೆ ಅಂತ ಹೇಳಿದರೆ ಟುವರ್ಡ್ಸ್ ಚಿಕ್ಕಮಂಗ್ಳೂರಲ್ಲಿ ಭದ್ರಾ ಟೈಗರ್ ವ್ಯಾಲಿ, ಅಲ್ಲಿಗೊಂದು ಹೋಗುವಂತಾಯಿತು. ಲಾಸ್ಟ್ ಹೋಗಿ ಒಂದು 2 years ಆಯಿತು ಅಲ್ಲಿಗೆ. ಹಾಗೆ ಒಂದು ಹೋಗುವ ಅಂತ, ಒಂದು ಮೆಮೊರೀಸ್ ಎಲ್ಲ ರಿಫ್ರೆಶ್ ಮಾಡುವ, ಪ್ಲಸ್ ಒಂದು ವೀಕೆಂಡ್ ಗೆಟ್ ಅವೇ ಇದಾಗೆ ಆಗ್ತದೆ ಅಂತ. ಬಟ್ ಆನ್ ದಿ ವೇ 1-2-3 ಪ್ಲೇಸಸ್ ನಾವು ಮಾರ್ಕ್ ಮಾಡಿಕೊಂಡಿದ್ದೇವೆ. ಅದೆಲ್ಲ ಹೇಗೆ ಅಂತಂದು ಚೆಕ್ ಮಾಡಿಕೊಂಡು ಹೋಗುವ. ಸೊ ಎಷ್ಟೆಲ್ಲ ಕವರ್ ಮಾಡಿ ಆಗ್ತಾ ಗೊತ್ತಿಲ್ಲ. ಇವತ್ತಿನ ಐಟನರಿ ಮಾತ್ರ ಫುಲ್ ಜಾಮ್ ಪ್ಯಾಕ್ ಆಗಿದೆ. ಒಂದು 7-8 ಪ್ಲೇಸಸ್ ಇಟ್ಕೊಂಡಿದ್ದಾನೆ. ಅದರಲ್ಲಿ ಈಗ ಎಷ್ಟು ಕವರ್ ಮಾಡಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ಇಟ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ನಮ್ಮ ಟೈಮ್, ಹೇಗೆ ನಾವು ಮ್ಯಾನೇಜ್ ಮಾಡ್ತೇವೆ. ಪ್ಲಸ್ ಇವತ್ತು ಸಂಡೇ ಆದ ಕಾರಣ ಒಳ್ಳೆ ರಶ್ ಇರ್ಬೋದು ಚಿಕ್ಕಮಂಗ್ಳೂರು. ಸೊ ಅದರ ಮೇಲೆ ಸಹ ಡಿಪೆಂಡ್ ಆಗ್ತದೆ ಯಾವುದೆಲ್ಲ ಕವರ್ ಮಾಡ್ತೇವೆ, ಯಾವುದೆಲ್ಲ ಬಿಡ್ತೇವೆ ಅಂತ. ಸೊ ಓವರಾಲ್ ಭದ್ರಾ ಒಂದು ಮೇಯ್ನ್ ಇವತ್ತಿಗೆ, ಅದೊಂದು ಮ್ಯಾಂಡೇಟರಿ, ಹೋಗಲೇಬೇಕು. ಉಳಿದದರೆ ತೊಂದರೆ ಇಲ್ಲ, ಸ್ಕಿಪ್ ಮಾಡ್ಬೋದು ಬೇಕಾದರೆ ಇನ್ ಕೇಸ್. ಬಟ್ ಎಷ್ಟಾಗ್ತದೆ ಅಷ್ಟು ಕವರ್ ಮಾಡಲಿಕ್ಕೆ ಟ್ರೈ ಮಾಡುವ. ಆ್ಯಂಡ್ ವೆದರ್ ಮಾತ್ರ ಪೀಕ್ ಸಮ್ಮರ್. ಈಗ ಫುಲ್ಲು ಮಧ್ಯಾಹ್ನ ನಂತರ ಎಲ್ಲ ಭಯಂಕರ ಸೆಕೆ ಇರ್ತದೆ. ಐ ಆಮ್ ಹೋಪಿಂಗ್ ದ್ಯಾಟ್ ಚಿಕ್ಕಮಂಗ್ಳೂರು ಸೈಡಲ್ಲಿ ಸ್ವಲ್ಪ ಸೆಕೆ ಕಮ್ಮಿ ಇರ್ಬೋದು ಅಂತ ನೆನೆಸ್ಕೊಳ್ತಾನೆ. ಮುಂಚಿನ ಒಂದು 20-30 ವರ್ಷ ಹಿಂದಿನ ಚಿಕ್ಕಮಂಗ್ಳೂರು ಅಥವಾ ಹಿಲ್ ಸ್ಟೇಷನ್ನ ಈಗ ಚಳಿ ಇಲ್ಲ. ಎಲ್ಲ ಈಗ ಚಿಕ್ಕಮಂಗ್ಳೂರು ಆಗಲಿ, ಮಡಿಕೇರಿ ಆಗಲಿ, ಮತ್ತು ಸಕಲೇಶ್ಪುರ ಆಗಲಿ, ಎಲ್ಲ ಕಡೆ ಈಗ ಟೆಂಪರೇಚರ್ ಏರಿದೆ. ಗಂಟೆ 6-8 ಆಯಿತು. 5:45ಕ್ಕೆ ಪುತ್ತೂರಿಂದ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು, 1/4 ಗಂಟೆ ಲೇಟ್ ಆಯಿತು. ಆ್ಯಂಡ್ ಇವತ್ತು ಮಾತ್ರ ಒಳ್ಳೆ ಕಿಲೋಮೀಟ್ರ್ ಆಗ್ತದೆ. ಅರೌಂಡ್ 400-450 ಕಿಲೋಮೀಟರ್ಸ್ ಆಗ್ಬೋದು ನನ್ನ ಪ್ರಕಾರ. 400 ಅಂತ ಗ್ಯಾರಂಟಿ ಆಗ್ತದೆ. ಇವತ್ತು ನಮ್ಮ ಒಟ್ಟಿಗೆ ರಾಮಕಿಶೋರ್ ಇದ್ದಾನೆ, ಹಿಂದೆ ಇದ್ದಾನೆ, ಬೇರೆ ಯಾರಿಲ್ಲ ಇವತ್ತು. ಆ್ಯಂಡ್ ಮಳೆದು ವಿಷಯ ಗೊತ್ತಿಲ್ಲ ಹೇಗಿರ್ತದೆ ಅಂತ. ಮೇ ಬಿ ಮಧ್ಯಾಹ್ನ ನಂತರ ಬರ್ಬೋದೇನೋ ಮಳೆ, ಯಾಕಂದ್ರೆ ಈಗಿನ ಟ್ರೆಂಡ್ ಆಗಿ ಉಂಟು. ಮಧ್ಯಾಹ್ನ ನಂತರ ಯಾವಾಗಲೂ ಮೋಡ ಹಾಕಿ ಒಂದು ಅಟ್ಲೀಸ್ಟ್ ಒಂದು 5 ನಿಮಿಷ ಮಳೆ ಬರ್ತದೆ. ನೋಡಿ ಉಪ್ಪಿನಂಗಡಿ ರೋಡ್ ನೋಡಿ ಹೇಗಾಗಿದೆ ಅಂತ, ಫುಲ್ ಡಬಲ್ ಏನಾಗಿದೆ. ಇಲ್ಲಿವರೆಗೆ ಗೊತ್ತಿಲ್ಲ, ಮೋಸ್ಟ್ಲಿ ಇಲ್ಲಿವರೆಗೆ ಈ ಪೆಟ್ರೋಲ್ ಬಂಕ್ವರೆಗೆ ಇರಬೇಕು. ಐ ಥಿಂಕ್ ನೀವು ಬೈ ದ ಟೈಮ್ ಐ ರಿಲೀಸ್ ದಿಸ್ ವಿಡಿಯೋ ಇನ್ನೂ ಜಾಸ್ತಿ ವರ್ಕ್ ಆಗಿರ್ಬೋದು. ಇದು ಆ್ಯಸ್ ಆಫ್ May 4th. ಬ್ರಿಡ್ಜಲ್ಲಿ ನೀರುಂಟು, ಸಾರಿ ನದಿಯಲ್ಲಿ ನೀರುಂಟು. ಈ ಇಂಥ ಮೋಡ ಇದ್ದ ವೆದರಲ್ಲಿ ಒಂದು ಮೇಜರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಸೆಕೆ ಕಂಡಾಗ್ತದೆ. ನನ್ನ ಜಾಕೆಟ್ ಇದು ಜಿಪ್ ಓಪನ್ ಮಾಡಿರಲಿಲ್ಲ ಇಲ್ಲಿ, ಏರ್ ವೆಂಟ್ಸ್. ಅದು ಒಳಗೆ ಸೆಕೆ ಆಗ್ತಿತ್ತು ಹೇಗೆ ಅಂತ ಹೇಳಿದರೆ ಅಬ್ಬಾ ಅನ್ಇಮ್ಯಾಜಿನೇಬಲ್. ಮತ್ತು ಈಗ ಸೈಡಿಗೆ ನಿಲ್ಲಿಸಿದ್ರೆ ಜಿಪ್ ಒಂದು ಓಪನ್ ಮಾಡಿದ್ದು. ಈಗ ಒಳ್ಳೆ ಏರ್ ಫ್ಲೋ ಹೋಗ್ತಾ ಉಂಟು. ಸೊ ಸಮ್ಮರ್ ರೈಡ್ಸಲ್ಲಿ ಇದನ್ನೆಲ್ಲ ಸ್ವಲ್ಪ ನೋಟ್ ಮಾಡಿಟ್ಕೊಳ್ಬೇಕು. ಮನೆಯಿಂದೆಲ್ಲ ಹೊರಡುವಾಗಲೆಲ್ಲ ಏರ್ ವೆಂಟ್ಸ್ ಎಲ್ಲ ಜಾಕೆಟ್ ಇದು ತೆಗೆದಿಡಬೇಕು. ಅಂದರೆ ಮತ್ತೆ ವಾಪಸ್ 2 ಕೆಲಸ. ಈಗ ಬೆಳಾಲ್ ರೋಡ್ ಹಾಗೆ ಟರ್ನ್ ಆದೆವು ಮೇನ್ ರೋಡ್ ತುಂಬ ಹಾಳಾಗಿದೆ. ಹಾಗೆ ಒಳಗಿಂದ ಹೋಗುವ ಅಂತ. ಇಲ್ಲಿ ಲೈಟಲ್ಲಿ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಗಿದೆ, ಒಂದೊಂದೇ ಹನಿ ದೂರಕ್ಕೆ ಬೀಳ್ತಾ ಉಂಟು. ಆ್ಯಂಡ್ ಇಲ್ಲಿ ರೋಡ್ ಕೂಡ ಹಾಗೆ ಸ್ವಲ್ಪ ಲೈಟಲ್ಲಿ ವೆಟ್ ಆಗಿದೆ.
ಬಟ್ ತುಂಬೆಂತ ಬರಲಿಕ್ಕಿಲ್ಲ ಅಂತ ಕಾಣ್ತದೆ. ಸುಮ್ಮನೆ ಸ್ಕ್ಯಾಮ್ ಮಾಡೋದು, ಬರ್ತಾನೆ 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 ಅಂತೇಳಿ ಲಾಸ್ಟಿಗೆ ಹೋಗುದು, ಬರೋದೇ ಇಲ್ಲ. ಬಂದರೆ ಸರಿ ಬರಬೇಕು ಮಳೆ, ಎಲ್ಲರೂ ಬರಬಾರ್ದು, ಒಳ್ಳಿಗೆ ಬರಬಾರ್ದು ಈ ಮಳೆ. ಬಡಿಸೆ ನನಗೆ ಮಳೆ ಅಂದರೆ ಭಾರಿ ಇಷ್ಟ. ಮಳೆಯಲ್ಲಿ ರೈಡ್ ಮಾಡೋದು ಅಂತ ಹೇಳಿದ್ರೆ ನನಗೆ ಇಷ್ಟ. ಆದರೆ ಇಂಥ ಸ್ಕ್ಯಾಮ್ ಮಳೆಯಲ್ಲಿ ನನಗೆ ರೈಡ್ ಮಾಡೋದು ಇಷ್ಟ ಇಲ್ಲ. ಅದು ಇಷ್ಟಕ್ಕಿಂತ ಜಾಸ್ತಿ ಹಿಂಸೆ ಆಗ್ತದೆ. ಭಾರತದಿಂದ ದೊರ್ಪಿ ಬರಲಿ ಮಳೆ, ಅದರಲ್ಲಿ ಗಮ್ಮತ್ತೇ ಬೇರೆ ಬೈಕು ಇಡಲಿಕ್ಕೆ. ಇದೊಮ್ಮೆ ರೈನ್ ಕೋಟ್ ತೆಗಿಯೋದು, ಹಾಕೋದು, ಅದೊಂದು ಅರ್ಧ ಗಂಟೆ ಟೈಮ್ ವೇಸ್ಟು, ಮತ್ತು ಆ ಸೆಕೆ ಅಪ್ಪ ಇದರ ವಹಿವಾಟೇ ಆಗಲಿಕ್ಕಿಲ್ಲ. ಎಂತ ಮಾಡೋದು, ವೆದರೇ ಹಾಗೆ ಉಂಟು, ಈಗ ಕಾಲವೇ ಹಾಗೆ ಉಂಟು. ಉಜ್ಜರೆ ಹುಟ್ಟಿದೆವು. ಈಗ ಮೇನ್ ರೋಡಿಗೆ ಜಾಯ್ನ್ ಆಯಿತು, ಬೆಳ್ತಂಗಡಿ ರೋಡಿಗೆ. ಇದು ನಮ್ಮ ಹೋಟೆಲು. ಬಟ್ ಇವತ್ತು ನಾವು ಎದುರು ಕಂಟಿನ್ಯೂ ಮಾಡ್ತೇವೆ, ಯಾಕಂತೇಳಿದ್ರೆ ಈಗ ತುಂಬ ಬೇಗ ಆಯಿತು, 6:45 ಪ್ರಾಬಬ್ಲಿ ನಾವು ಬ್ರೇಕ್ಫಾಸ್ಟ್ ಕೊಟ್ಟಿಗೆರ ಅಥವಾ ಮೂಡಿಗೆರಲ್ಲಿ ಮಾಡ್ತೇವೆ. ಚಾರ್ಮಾಡಿ ರೋಡ್ ಮಾತ್ರ ಫುಲ್ ಕೆಲಸ ಆಗ್ತಿತ್ತು ಒಂದು ಲಾಸ್ಟ್ ಟೈಮ್ ನಾನು ಬಂದದ್ದು. ಬರುವಾಗ ಲಾಸ್ಟ್ ಈ ಕಡೆ ಆಗೋ ಬಂದ ಅಂತ ಹೇಳಿದ್ರೆ ಮಾನ್ಸೂನಲ್ಲಿ ಬಂದದ್ದು ನಾನು, ಜುಲೈಲಿ ಆಗೋ ಬಂದದ್ದು ಈ ರೋಡಲ್ಲಿ. ಅದೇ ನಮ್ಮ ಸ್ಪಿತಿ ರೈಡಲ್ಲಿ ಆದ ನಂತರ ಮತ್ತೆ ಬಂದದ್ದು ಇಲ್ಲಿಗೆ ಮಾನ್ಸೂನಲ್ಲಿ. ಸೊ ಅದಾದ ನಂತರ ಮತ್ತೆ ಬರೋದು ಇಲ್ಲಿಗೆ. ಐ ಥಿಂಕ್ ಅರೌಂಡ್ 10 months ನಂತರ ಬರೋದು ನಾನು ಇಲ್ಲಿಗೆ. ನಾಟ್ ರಿಯಲಿ ಶ್ಯೂರ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಇನ್ ದಟ್ ದೋಸ್ 10 months. ಸನ್ರೈಸ್ ಆಯಿತು. ಸೆಕೆ ಶುರುವಾಗ ಮುಂಚೆ ನಾವು ಘಾಟ್ ಹತ್ತಿದ್ರೆ ಮತ್ತೆ ತೊಂದರೆ ಅಲ್ಲ, ಸ್ವಲ್ಪ ಆದರೂ ಅಟ್ಲೀಸ್ಟ್ ಇಲ್ಲಿಗಿಂತ ಆದರೂ ಅಲ್ಲಿ ಆ ಟೆಂಪರೇಚರ್ ಕಮ್ಮಿ ಇರ್ತದೆ ಅಂತ ಒಂದು ಗೆಸ್ ವರ್ಕ್. ಇದು ಇತ್ತು ಈಗ ಮರಿ ಇಷ್ಟು ಮುಂಚೆ ಫುಲ್ ಧೂಳು ಆಗಿ ಫುಲ್ ಗುಂಡಿ ಇತ್ತು. ಒಳ್ಳೆ ಕಲ್ಲಡ್ಕ ವರ್ಷನ್ 2.0 ಆಗಿತ್ತು ಇದು. ನೋಡಿ ಎಷ್ಟು ಕ್ಲೀನ್ ರೋಡ್ ಈಗ. 87, 88, 89, 90 ಆರಾಮ್ಸೆ ಒಳ್ಳೆ ಸ್ಪೇಸ್ ಮೇಂಟೈನ್ ಮಾಡ್ಬೋದು ಈಗ ಇಲ್ಲಿ. ವೆದರ್ ಮಾತ್ರ ಒಳ್ಳೆ ಹೇಜಿ ಉಂಟು. ಇದ್ರೆ ಯೂಶ್ವಲಿ ಹಿಂದಿಂದ ಈಗ ಚಾರ್ಮಾಡಿ ಘಾಟ್ ಕಾಣಲಿಕ್ಕೆ ಶುರು ಆಗಬೇಕಿತ್ತು, ಬಟ್ ಇವತ್ತೆಂಥ ವಿಸಿಬಿಲಿಟಿ ಇಲ್ಲ. ನೋಡಿ ಇಲ್ಲೆಲ್ಲ ಫುಲ್ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ಅಷ್ಟೇ, ಕೆಲಸ ಶುರು ಆದಷ್ಟೇ. ಇನ್ನೊಂದು 2-3 ವರ್ಷ ಬೇಕಾಗ್ಬೋದು ಇದು ಈ ಸ್ಟ್ರೆಚ್ ಎಲ್ಲ ಕಂಪ್ಲೀಟ್ ಆಗಲಿಕ್ಕೆ. ದಿಸ್ ಈಸ್ ವೈ ಐ ಲವ್ ಎಕ್ಸ್ಪಲ್ಸ್. ನೋಡಿ ಅಂಥ ಸ್ಟ್ರೆಚ್ಗೆಲ್ಲ ಮೆಲ್ಲ ಮಾಡಬೇಕು ಅಂತಲ್ಲ, ಸೀದಾ ಹೋಗ್ಬೋದು, ಕ್ಯಾರೇ ಇಲ್ಲ. ಆ್ಯಂಡ್ ನನ್ನ ಅದರ್ದ ದಿಸ್ ಬೇರೆ ಯಾವ ಬೈಕಿಗೂ ಈ ಟೈಪಿನ ಮರಳುಗಟ್ಟಿಗೆ ಆಗೋದಿಲ್ಲ ಈ ರೋಡಲ್ಲಿ, ಇಂಥ ಟೈಪಿನ ರೋಡ್ಸಲ್ಲೆಲ್ಲ. ಆಬ್ವಿಯಸ್ಲಿ 210 ಬೆಟರ್ ಉಂಟು, ಬಟ್ 200 ಈಸ್ ನಾಟ್ ಎಟ್ ಆಲ್ ಔಟ್ಡೇಟೆಡ್ ಆಸ್ ಆಫ್ ನೌ. ನಿಮ್ಮ ರಿಕ್ವೈರ್ಮೆಂಟು ಫುಲ್ಫಿಲ್ ಮಾಡ್ತೇವೆ ಅಂತ ಹೇಳಿದರೆ ಸ್ಟಿಲ್ ಇಟ್ಸ್ ನೋ ಪಾಯಿಂಟ್ ಆಫ್ ಅಪ್ಗ್ರೇಡಿಂಗ್ ಫಾರ್ 210. ಸೊ ನನಗೊಂದು ಡೌಟ್ ಇತ್ತು 210ಗೆ ಅಪ್ಗ್ರೇಡ್ ಮಾಡಬೇಕಾ ಬೇಡವಾ ಅಂತ. ಬಟ್ ಲಾಜಿಕಲಿ ಥಿಂಕ್ ಮಾಡುವಾಗ ದಿಸ್ ಈಸ್ ಸ್ಟಿಲ್ ಡೂಯಿಂಗ್ ಫೈನ್. ಅಂದರೆ ನನಗೆ ಬೇಕಾಗುವಂಥ ರಿಕ್ವೈರ್ಮೆಂಟ್ ಇದು ಫುಲ್ಫಿಲ್ ಮಾಡ್ತದೆ ಈ ಬೈಕ್. ಸೊ ದೆನ್ ವಾಟ್ಸ್ ದ ಪಾಯಿಂಟ್ ಆಫ್ ಅಪ್ಗ್ರೇಡಿಂಗ್? ಅದಕ್ಕೆ ಆ್ಯಸ್ ಆಫ್ ನೌ ಐ ಡೋಂಟ್ ಹ್ಯಾವ್ ಎನಿ ಪ್ಲ್ಯಾನ್ಸ್ ಟು ಅಪ್ಗ್ರೇಡ್. ಹಾಂ, ಪವರ್ ಎಲ್ಲ ಚೂರು ಕಮ್ಮಿ ವೆನ್ ಕಂಪೇರ್ ಟು 210 ಆರ್ ಈವನ್ higher segment vehicles, but power is not the only thing what you want to consider. ಪವರ್ನೊಟ್ಟಿಗೆ ಪವರ್ ಇಸ್ ಜಸ್ಟ್ ಒನ್ ಪಾರ್ಟ್ ಆಫ್ ದ ಎಂತ ಹೇಳೋದು ರಿಕ್ವೈರ್ಮೆಂಟ್ ಅಂತ ಹೇಳ್ಬೋದು. ಅದರೊಟ್ಟಿಗೆ ಇನ್ನೂ ಬರ್ತದೆ ರಿಲಯಬಿಲಿಟಿ, ಮೇಂಟೆನೆನ್ಸ್ ಮತ್ತು ಅಫೋರ್ಡೆಬಿಲಿಟಿ ಎಲ್ಲ ಕನ್ಸಿಡರ್ ಆಗ್ತದೆ, ಮೈಲೇಜ್ ಎಲ್ಲ ಕನ್ಸಿಡರ್ ಮಾಡುವಾಗ ಸ್ಟಿಲ್ ದ ಎಕ್ಸ್ಪಲ್ಸ್ 200 ಈಸ್ ಸ್ಟಿಲ್ ರಿಲವೆಂಟ್ ಇನ್ 2025. ಆ್ಯಂಡ್ ಈಗ ಚಾರ್ಮಾಡಿ ಘಾಟ್ ಹತ್ತಲಿಕ್ಕೆ ಶುರು ಮಾಡಿದ್ದೆವು. ಕಾಪಾಟ್ಕೊಂಡು ಹೋಗ್ತಿದ್ದಾರೆ ಮಾರೆ ಪಿಕಪ್ಪಲ್ಲಿ. ಹಬ್ಬ ನೋಡಿದ್ದು ಬಟ್ಟರಿ ಕಟ್ಟಿದ್ದು ಕವಾಟನ್ನು, ಯಾವ ಧೈರ್ಯ ಅಲ್ಲ. ಎರಡೇ ತಿಂಗಳು ಇಲ್ಲಿ ಫುಲ್ ನೀರಿರ್ತದೆ.
ಮಾನ್ಸೂನ್ ಈಸ್ ಆನ್ ಇಟ್ಸ್ ವೇ. 2025 ಮಾನ್ಸೂನ್. ಬಟ್ ಐ ಥಿಂಕ್ ನೀವು ನೋಡುವಾಗ ಆಲ್ರೆಡಿ ಮಾನ್ಸೂನ್ ಆಗಿರ್ತದೆ ಇದು. ನೈಸ್. ಇಲ್ಲೊಂದು ದೊಡ್ಡ ಮರ ಉಂಟು ನೋಡಿ ಇದು. ಇದೆ. ಹೋಪ್ಫುಲಿ ದಾರಿ ಅಗಲಾಗುವಾಗ ಈ ಮರವನ್ನು ಕಟ್ ಮಾಡಬಾರ್ದು ಅಂತ ನನ್ನೊಂದು ಬೇಡಿಕೆ. ಯಾಕಂದ್ರೆ ಭಾರಿ ಚಂದ ಮರ, ಒಂದು ದೊಡ್ಡ ಅಗಾಲ ಮರ. ಅದಕ್ಕೊಂದು ಎಷ್ಟು ಪ್ರಾಯ ಆಗಿರ್ಬೋದೇನೋ, ನಮ್ಮ ಡಬಲ್ ಪ್ರಾಯ ಆಗಿರ್ಬೋದು ಅದಕ್ಕೆ. ಅದನ್ನು ಕಟ್ ಮಾಡಿದರೆ ಇಟ್ಸ್ ಅ ಹ್ಯೂಜ್ ಲಾಸ್ ಫಾರ್ ದ ನೇಚರ್. And here we are, the Charmadi Ghat, my favorite stretch of Charmadi Ghat. The full fog cover ಆಗಿದೆ. ಸೂರ್ಯ ಇನ್ನು ಹೊರಗೆ ಬರಬೇಕಷ್ಟೇ. ಇಲ್ಲಿ ಕೆಳಗೆ ಮೋಡ ಇರಲಿಲ್ಲ, ಈಗ ಮೇಲೆ ಹತ್ತುವಾಗ ನೋಡಿ ಫುಲ್ ಮೋಡ. ಫುಲ್ ಒಂದು ವಿಂಟರಲ್ಲಿ ಬಂದಾಗ ಆಗ್ತಾ ಉಂಟು. ವಿಂಟರ್ ಈಗ ಒಂದು 10 ನಿಮಿಷದಲ್ಲಿ ಮಳೆ ಬರ್ತವೆ ಅಂತ ಹೇಳೋ ಹಾಗೆ ಉಂಟು ಈಗ ವೆದರ್. ಫುಲ್ ಮೋಡ ಆಗಿ. ಇದು ನಮ್ಮ ಯೂಶುವಲ್ ಸ್ಪಾಟ್, ನಮ್ಮ ನಿಲ್ಲಿಸುವ. ಎಸ್, ಎಷ್ಟೇ ಸತ್ತು ಚಾರ್ಮಾಡಿ ಬಂದರೆ ಇಲ್ಲೊಂದು ನಿಲ್ಲೇಬೇಕು, ಮ್ಯಾಂಡೇಟ್ರಿ. ಚಾರ್ಮಾಡಿ ಘಾಟ್ ವ್ಯೂ ಪಾಯಿಂಟಲ್ಲಿದ್ದೇವೆ. ಆ್ಯಂಡ್ ಆಸ್ ಯೂಶುವಲ್ ವ್ಯೂ ಎಂತೆಲ್ಲ ಫುಲ್ ಫಾಕರ್ ಆಗಿದೆ. ನೈಸ್. ಬಟ್ ಇಲ್ಲಿ ನಿಲ್ಲಿಸಲೇಬೇಕು, ಮ್ಯಾಂಡೇಟ್ರಿ. ಫುಲ್ ಮಿಸ್ಟ್ ಉಂಟು ಮೇಲೆ. ವೆದರ್ ಮಾತ್ರ ಸೂಪರ್ ಉಂಟು ಈಗ. ಆ್ಯಂಡ್ ನೋಡಿ, ಈ ಗುಡ್ಡಲ್ಲಿ ಸ್ವಲ್ಪ ಗ್ರೀನರಿ ಉಂಟು ಈಗ. ಯಾಕಂತ ಹೇಳಿದರೆ ಈಗ ಮಳೆ ಉಂಟಲ್ಲ ಸಾಯಂಕಾಲ, ಹಾಗೆ ಫುಲ್ ಇಲ್ಲದ್ರೆ ಈಗ ಏಪ್ರಿಲ್ ಮೇ ಎಲ್ಲ ಆಗುವಾಗ ಉಂಟಲ್ಲ, ಗುಡ್ಡದ ಕಲರ್ ಫುಲ್ ಬ್ರೌನ್ ಆಗಿರ್ತದೆ ಎಲ್ಲ ಇದು ಗ್ರೀನಿಂದ. ಬಟ್ ಈಗ ಸ್ವಲ್ಪ ಗ್ರೀನ್ ಉಂಟು. ಆ್ಯಂಡ್ ಇಲ್ಲೇ ನೋಡ್ಬೋದು, ಇಲ್ಲಿಗೆ ಅಗಲ ಮಾಡುವಾಗ ಈ ಕಲ್ಲನ್ನೆಲ್ಲ ಎಂತ ಮಾಡ್ತಾರೆ ಗೊತ್ತಿಲ್ಲ ನೋಡಿ. ಇದನ್ನು ಈಗ ಮುಟ್ಲಿಕ್ಕೆ ಹೋದರೆ ಕಚ್ಚಲಿಕ್ಕೆ ಬರ್ಬೋದು. ಇದು ಈ ಗುಡ್ಡನ್ನು ಕಡಿಲಿಕ್ಕೆ ಹೋದರೆ ಇದನ್ನು ದಾರಿಯನ್ನೇ ಹೀಗೆ ರೋಡನ್ನು ಎಕ್ಸ್ಟೆಂಡ್ ಮಾಡಬೇಕಷ್ಟೇ ಇವರು, ಪಿಲ್ಲರ್ ಏನಾದ್ರು ಕಟ್ಟಿ ಮಂಗ. ಯಾಕೆಂದರೆ ಈ ಗುಡ್ಡನ್ನು ಕೊರಿಲಿಕ್ಕೆ ಹೋದರೆ ಖಂಡಿತ ಇದು ಮುಟ್ಲಿಕ್ಕೆ ಹೋದರೆ ಕಚ್ಚಲಿಕ್ಕೆ ಬರ್ಬೋದು. ಇದು ಜರಿಯುವುದು ಎಂಥದೆಲ್ಲ ಆಗ್ಬೋದು. ನೋಡ ಎಂತ ಮಾಡ್ತಾರೆ ಇವರು ಅಂತ. ಬಟ್ ಬೇಜಾರಿನ ಸಂಗತಿ ಅಂತ ಹೇಳಿದರೆ ಡೆಫಿನೆಟ್ಲಿ ಸುಮಾರು ಮರಗಳು ಹೋಗ್ತದೆ, ಸಾವಿರಾರು ಮರಗಳು ಹೋಗ್ಬೋದು. ಬಟ್ ಅದರದ್ದು ಅಡ್ವಾಂಟೇಜ್ ಉಂಟು, ಡಿಸ್ಅಡ್ವಾಂಟೇಜ್ ಉಂಟು ನೋಡಿ. ಅಡ್ವಾಂಟೇಜ್ ಜನರಿಗೆ ಕನ್ವೀನಿಯೆಂಟ್ ಆಗ್ತದೆ, ಮೋರ್ ನಂಬರ್ ಆಫ್ ವೆಹಿಕಲ್ಸ್ ಹೋಗ್ಬೋದು ಇನ್ನು ಚಾರ್ಮಾಡಿಯಲ್ಲಿ ಆಗಲಾದರೆ. ಡಿಸ್ಅಡ್ವಾಂಟೇಜ್ ಮರ ಕಟ್ಟಾದರೆ ನೇಚರಿಗೆ ಇಟ್ಸ್ ಅ ಬಿಗ್ ಲಾಸ್. ಎರಡರದ್ದು ಅಡ್ವಾಂಟೇಜ್ ಉಂಟು, ಡಿಸ್ಅಡ್ವಾಂಟೇಜು ಉಂಟು. ನನಗಿದು ಸಮ್ಮರ್ ಅಂತ ಆಗುವುದೇ ಇಲ್ಲ, ಫೀಲೇ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಮ್ಮರಿದ್ದು ಒಂದು ಎಂತ ಹೇಳೋದು ಕ್ಯಾರೆಕ್ಟರಿಸ್ಟಿಕ್ಸೇ ಇಲ್ಲ ಅಂತ ಹೇಳ್ಬೋದು ಈಗ. ಫಸ್ಟ್ ಆಫ್ ಆಲ್ ಫಾಗ್, ಸೆಕೆಂಡ್ ಈ ಗುಡ್ಡೆಗಳೆಲ್ಲ ಗ್ರೀನ್ ಉಂಟು ನೋಡಿ. ಮಾನ್ಸೂನ್ ವೈಬ್ಸ್ ಉಂಟಲ್ಲ. ಕೊಟ್ಟಿಗೆರದಲ್ಲಿದ್ದೇವೆ. ಬ್ರೇಕ್ಫಾಸ್ಟ್ ಆಯಿತು ಬೆಳಿಗ್ಗೆದು, ಕಂಟಿನ್ಯೂ ಮಾಡ್ತಿದ್ದೇವೆ. ಈಗ ಸ್ಟ್ರೈಟ್ ಹೋಗ್ಬೇಕಿಲ್ಲಿ. ಈಚೆ ಲೆಫ್ಟ್ ಹೋದರೆ ಅದು ನಮ್ಮ ಕಳಸ ಹೊರನಾಡು ಆಚೆ ಎಲ್ಲ ಹೋಗ್ತದೆ. ಸೊ ಲಾಸ್ಟ್ ಟೈಮ್ ನಾವು ಇಲ್ಲಿ ಕೊಟ್ಟಿಗೆರಕ್ಕೆ ಬರುವಾಗ ಇಲ್ಲಿ ಸ್ಟೇ ಆಗಿದ್ದೆವು, ಉದಯಗಿರಿ ಎಸ್ಟೇಟ್ಸ್ ಅಂತ. ಸೊ ಇಲ್ಲೇ ಒಂದು 2 ಕಿಲೋಮೀಟರ್ಸ್ ಇಲ್ಲಿಂದ ಅಷ್ಟೇ. ಸೊ ವೆರಿ ಗುಡ್ ಪ್ರಾಪರ್ಟಿ.
ಸೊ ಇನ್ ಕೇಸ್ ಅದು ಆ ಸೀರೀಸ್ ನೋಡಲಿಲ್ಲ ಅಂತ ಹೇಳಿದ್ರೆ ನೋಡಿ, ಐ ಬಟನಲ್ಲುಂಟು. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಸ್ಟೇ ವಿತ್ ಸಮ್ ಕ್ರೇಜಿ ಆಫ್ ರೋಡ್ ಅಡ್ವೆಂಚರ್. ಸೊ ಈಗ ನೋಡಿ ಸೂರ್ಯ ಮೇಲೆ ಬಂದಾಯಿತು. ಇನ್ನೂ ಸ್ವಲ್ಪ ಸೆಕೆ ಶುರುವಾಗ್ತದೆ. ಬಟ್ ತುಂಬ ಸೆಕೆ ಇರುವುದಿಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆಂತೇಳಿದ್ರೆ ನಾವೀಗ ಘಾಟ್ ಹತ್ತಿಯಾಗಿದೆ. ಸೊ ಊರಲ್ಲಿರುವ ಸೆಕೆ ಇರಲಿಕ್ಕಿಲ್ಲ, ಇನ್ನು ಸ್ವಲ್ಪ ಕಡಿಮೆ ಇರ್ಬೋದು. ಬಟ್ ಸೆಕೆ